ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಹುಣಸೆ ಪಕ್ಕನ ಯಾವ ಥರ ಉರಿಯೋದು ಅಂತೇಳಿ ತೋರಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟ್ ಬಂದು ತಲುಪುತ್ತೆ, ನೀವೇ ನೋಡ್ಬೋದು. ಇಲ್ಲಿ ನಾನು ಹುಣಸೆ ಪಕ್ಕನ ತೊಗೊಂಡಿದ್ದೀನಿ. ಹುಣಸೆ ಪಕ್ಕ ಇದಾವಲ್ಲ, ನೀವೇನು ಮಾಡಬೇಕು, ಹುಣಸೆ ಹಣ್ಣು ಕುಡ್ತೀರಲ್ವ, ಅದರಲ್ಲಿ ತುಂಬ ಇರ್ತವೆ, ತೆಗೆದಿಟ್ಕೊಂಡು ಉರಿಬೇಕಾಗುತ್ತೆ ನೋಡಿ. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ರೊಟ್ಟಿ ಹಂಚನ್ನ ಇಟ್ಕೊಂಡಿದ್ದೀನಿ. ಹುಣಸೆ ಪಕ್ಕನ ಹಾಕ್ಕೊಂಡಿದ್ದೀನಿ ನೋಡಿ. ಇದೇ ಥರ ಹುರ್ಕೊಳ್ಳಿ ಆಯಿತಾ. ಅಂಗಡಿನಲ್ಲಿ ತಂದು ತಿನ್ನೋ ಬದಲು ಈ ಥರ ನಾವು ಟೈಮ್ ಪಾಸ್ಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಆಯಿತಾ. ಈ ಥರ ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಹುರಿರಿ. ಮತ್ತು ಸ್ವಲ್ಪ ಹಸಿ ಇದ್ದರೆ ಹುಣಸೆ ಪಕ್ಕ ಸಿಡಿಯುತ್ತವೆ, ಹುಷಾರು. ನನಗೆ ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ರೊಟ್ಟಿ ಮಾಡಿದ ತಕ್ಷಣ ರೊಟ್ಟಿ ಹಂಚಿನ ಮೇಲೇ ಹುಣಸೆ ಪಕ್ಕನ ಹುರ್ಕೊಡ್ತಾಯಿದ್ರು ನಮಗೆ ಆವಾಗ, ನನಗೆ ಮತ್ತು ನಮ್ಮ ಅಕ್ಕಗೆ, ನಮ್ಮ ತಮ್ಮಗೆ. ಇವಾಗ ನಾನು ನಿಮಗೆ ಹುರಿದು ತೋರಿಸ್ತಾ ಇದ್ದೀನಿ. ಇದೇ ಥರ ನೀವು ಕೂಡ ಹುರಿರಿ, ತುಂಬ ಚೆನ್ನಾಗಿರುತ್ತೆ. ಕಾಸು ಕೊಟ್ಟು ಅಂಗಡಿನಲ್ಲಿ ತೊಗೊಂಡು ಬರೋ ಬದಲು ನಾವೇ ಮನೆಯಲ್ಲಿ ಈ ಥರ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಇದ್ದಾವೆ ನಮ್ಮ ಮನೆಯಲ್ಲಿ ಹುಣಸೆ ಪಕ್ಕ. ನಾನು ಸ್ವಲ್ಪನೇ ಹುರಿದು ತೋರಿಸಿದ್ದೀನಿ ನಿಮಗೆ. ಯಾರ್ಯಾರು ಹೊಲದಲ್ಲಿ ಹುಣಸೆ ಮರ ಇದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಹೊಲದಲ್ಲಿ ಹುಣಸೆ ಮರ ಇದ್ದಾವೆ, ಹಾಗಾಗಿ ಹುಣಸೆ ಹಣ್ಣನ್ನು ಕುಟ್ಟಿ ಇಟ್ಕೊಂಡಿದ್ದಾರೆ. 1 ಇಯರ್ ಆಗೋವರೆಗೂ ಬೀಜ ಕೂಡ ತೆಗೆದಿಟ್ಟಿದ್ದಾರೆ ಹುಣಸೆ ಪಕ್ಕನ. ನಾನು ಅದಕ್ಕೆ ಫ್ರೈ ಮಾಡಿ ಹುರ್ಕೊಳ್ತಾ ಇದ್ದೀನಿ ತಿನ್ನೋಕ್ಕೆ ಅಂತ ಹೇಳಿ. ಹುಣಸೆ ಪಕ್ಕ ನೋಡಿದರೆ ಸಾಕು ನಮ್ಮ ಸ್ಕೂಲ್ ನೆನಪಾಗುತ್ತೆ ನನಗೆ. ಕ್ಲಾಸಲ್ಲೆಲ್ಲ ತಿಂದು ಬ್ಯಾಗಲ್ಲಿ ಹಾಕ್ಕೊಳೋದು, ಮತ್ತು ಕ್ಲಾಸ್ ಹಾಕಿದಾಗೆಲ್ಲ ಟೀಚರ್ಸ್ ಎಲ್ಲ ನಮಗೆ ಬೈತಾಯಿದ್ರು, ಕಸ ಗುಡ್ಸೋಕೆ ಹಚ್ತಾಯಿದ್ರು. ನೋಡ್ತಾ ಇರ್ಬೋದು, ಈ ಥರ ಹುರ್ಕೊಂಡ್ರೆ ಆಯಿತು ನೋಡಿ. ಸಿಪ್ಪೆ ಎಲ್ಲ ಯಾವ ಥರ ಹೋಗಿದೆ ನೋಡಿ, ಸ್ವಲ್ಪ ಕ್ರ್ಯಾಕ್ ಥರ ಆಗಿದೆ ಅಲ್ವಾ, ಆ ಥರ ಆದರೆ ಆಯಿತು. ಇಲ್ಲಿ ನಾನು ಒಂದು ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಕಲ್ಲು ತಗೊಂಡು ಈ ಥರ ಸುಮ್ಮನೆ ಹೊಡೀರಿ, ಜಾಸ್ತಿ ಭಾರ ಹಾಕಿ ಹೊಡಿಬೇಡಿ. ಈ ಥರ ಹೊಡೆದು ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಆ ಸಿಪ್ಪೆ ಎಲ್ಲ ಹೋಗಿದೆ ಇವಾಗ. ಮತ್ತು ಇಲ್ಲಿ ನಾನು ರೊಟ್ಟಿ ಹಂಚನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಸಣ್ಣ ಗ್ಲಾಸ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲಗಿಸಿ ಇಟ್ಬಿಡಿ. ಅದಾದಮೇಲೆ ಇಲ್ಲಿ ನಾನು ಹಂಚಿಟ್ಕೊಂಡಿದ್ನಲ್ವ, ಗ್ಯಾಸ್ ಆನ್ ಮಾಡಿ ಹುಣಸೆ ಪಕ್ಕನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ನಲ್ವ, ಅದನ್ನು 1 ಮಿನಿಟ್ ಆಗೋವರೆಗೂ ಹೆಂಚಿನ ಮೇಲೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ, ಯಾಕಂದರೆ ತಣ್ಣಗಾಗಿರ್ತಾವಲ್ಲ ಹುಣಸೆ ಪಕ್ಕ, ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕಾಗುತ್ತೆ. ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಉಪ್ಪು ನೀರು ಏನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಡು ಒಂದು ಚಮಚ ತೊಗೊಂಡು ತಿರುಗ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತವೆ ಹಂಚಿಗೆ, ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು 1 ಮಿನಿಟ್ ಆಗೋವರೆಗೂ ಇದೇ ಥರನೇ ಹುರ್ಕೊಳ್ಳಿ.
ಹೆಂಚಿನ ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಆಮೇಲೆ ಒಂದು ಪ್ಲೇಟ್ಗೆ ತಕ್ಕೊಂಬಿಡಿ. ಅಷ್ಟೇ ನೋಡಿ, ಏನೂ ಇಲ್ಲ, ಏನು ದೊಡ್ಡ ವಿದ್ಯೆ ಏನಲ್ಲ ಇದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳೋದು, ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇರೆ ಬೇಸಿಗೆ ಬಂತು, ಟೈಮೇ ಹೋಗಲ್ಲ, ಹಾಗಾಗಿ ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಈ ರೆಸಿಪಿ ಅಥವಾ ಈ ಟೈಮ್ ಪಾಸ್ ಹುಣಸೆ ಬಕ್ಕ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಸೋ ಮಚ್.